ನಮಸ್ಕಾರ. ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿರುವಂತಹ ಒಟ್ಟು 1500 ಹುದ್ದೆಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಕ್ರೈಸ್ಗೆ ಸಂಬಂಧಪಟ್ಟಂತೆ 875 ಹುದ್ದೆಗಳ ಒಂದು ಡೀಟೇಲ್ಸ್ ಅನ್ನು ಕೂಡ ಡಿಪಾರ್ಟ್ಮೆಂಟ್ನಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ. ಹೌದು, ಎಲ್ಲವೂ ಅಂದುಕೊಂಡಂತೆ ಆದರೆ ಇದು ಶಿಕ್ಷಕರ ನೇಮಕಾತಿಯ ಮೊದಲ ಹೆಜ್ಜೆಯಾಗಿ ಪರಿಣಮಿಸೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಏನಿದೆ, ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ಶಾಲೆಗಳು, ಅದು ಮೊರಾರ್ಜಿ ದೇಸಾಯಿ ಇರಬಹುದು ಅಥವಾ ವಾಜಪೇಯಿ ಇರಬಹುದು ಅಥವಾ ಇನ್ನಾವುದೇ ಶಾಲೆಗಳಲ್ಲಿ ಕಾಲಿರುವಂತಹ ಒಟ್ಟು 1500 ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆಯ ಅನುಮೋದನೆ ದೊರೆತಿದೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಡಾಕ್ಟರ್ HC ಮಹದೇವಪ್ಪ ಅವರು ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ದೊರೆತಿರುವಂತದ್ದು. ಅದರ ಜೊತೆಗೆ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಈ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಈ ಶಿಕ್ಷಕರ ನೇಮಕಾತಿ ಏನಾಗ್ತಾ ಇದೆ, ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆಗ್ತಾ ಇದೆ. KPSC ಮೂಲಕ ಆಗಿತ್ತು ಅಂದ್ರೆ ಬಹಳ ವಿಳಂಬ ಆಗ್ತಾ ಇತ್ತು. ಅಗೇನ್ ಎಲ್ಲರೂ ಹೇಳ್ದಂಗೆ ಅದು ಒಂದು ಲೆಂದಿ ಪ್ರೊಸೆಸ್ ಆಗ್ತಾ ಇತ್ತು. 2026ರಲ್ಲಿ ಆರಂಭ ಆದ್ರೆ ಬಹುಶಃ 2030ರಷ್ಟೊತ್ತಿಗೆ ಮುಗಿತಿತ್ತೇನು ಅನ್ನುವಂತ ಒಂದು ಅಂದಾಜು ಕೂಡ ಬರುತ್ತೆ. ಆದ್ರೆ ಅದನ್ನ KEಗೆ ಕೊಡ್ತಾ ಇರುವಂತಹ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವಾದಂಥದ್ದು. ಬಿಕಾಸ್ ಈಗಾಗಲೇ ಶಿಕ್ಷಕರ ಕೊರತೆ ಇರುವಂತದನ್ನ ನಾವು ಮನಗಂಡಿದ್ದೀವಿ. ಅದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣದ ವ್ಯಾಪ್ತಿಯಲ್ಲಿರಬಹುದು ಅಥವಾ ಕ್ರೈಸ್ ವ್ಯಾಪ್ತಿಯಲ್ಲಿರಬಹುದು, ಎಲ್ಲ ಶಾಲೆಗಳಲ್ಲೂ ಕೂಡ ಶಿಕ್ಷಕರ ಕೊರತೆ ಇದೆ. ಅದನ್ನ ನೀಗಿಸುವ ದೃಷ್ಟಿಯಿಂದ ಕ್ರೈಸ್ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಲೆಗಳ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ಮೊದಲು ಇದಕ್ಕೆ TETನ ಸ್ಪೆಸಿಫಿಕ್ ಆಗಿ ಹೇಳಿರಲಿಲ್ಲ. ಬಟ್ ಇವಾಗ ಕರ್ನಾಟಕ TET ಪೇಪರ್ 2 ನಲ್ಲೂ ಕೂಡ ಅರ್ಹತೆ ಪಡ್ಕೊಂಡಿರಬೇಕು ಅನ್ನುವಂತಹ ನಿಯಮವನ್ನ ಕೂಡ ನಾವು ಕ್ರೈಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ. ಬಿಕಾಸ್ 6ರಿಂದ 10ನೇ ತರಗತಿಯ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು. ಯಾರು ಕ್ರೈಸ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಲಾ ಶಿಕ್ಷಕರು. ಹಾಗಾಗಿ ಇದಕ್ಕೆ ನೀವು TET ಅಥವಾ CTET ನಲ್ಲಿ ಕ್ವಾಲಿಫೈ ಆಗಿದ್ವಿ ಅಂತಂದ್ರೆ ನಾವು ಇದಕ್ಕೆ ಮುಕ್ತವಾಗಿ ಅರ್ಜಿ ಸಲ್ಲಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸೋದಕ್ಕೂ ಕೂಡ ನಮಗೆ ಅವಕಾಶ ಸಿಗುತ್ತೆ. ಇನ್ನು ಎಷ್ಟೆಷ್ಟು ಹುದ್ದೆಗಳಿದಾವೆ, ಯಾವ್ಯಾವ ವಿಷಯಗಳಿಗೆ ಅನ್ನೋದನ್ನ ಈ ಮೊದಲು ಕೂಡ ನಾವು ಚರ್ಚೆ ಮಾಡಿದೀವಿ. ಮತ್ತೊಮ್ಮೆ ಅದನ್ನು ನೋಡೋದಾದ್ರೆ ಇದು ಬೇರೆ ಬೇರೆದಂತಹ ಶಾಲೆಗಳು, ಮೊರಾರ್ಜಿ ದೇಸಾಯಿ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಏಕಲವ್ಯ ಮಾದರಿ ಶಾಲೆ ಇರ್ಬೋದು, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಶಾಲೆ, ಸೊ ಇತ್ಯಾದಿ ಏನು ಈ ಕ್ರೈಸ್ ವ್ಯಾಪ್ತಿನಲ್ಲಿ ಇದಾವೆ ಶಾಲೆಗಳು, ಆ ಪೈಕಿ ಒಟ್ಟು 875 ಹುದ್ದೆಗಳನ್ನ ಸೃಜಿಸಿ ನೇರ ನೇಮಕಾತಿ ಮೂಲಕ ಅವರು ಈಗಾಗಲೇ ಭರ್ತಿ ಮಾಡಿಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆ ಪೈಕಿ 100 ಕನ್ನಡ ಟೀಚರ್, 100 ಇಂಗ್ಲಿಷ್ ಟೀಚರ್, ಹಾಗೆ 50 ಹಿಂದಿ ಟೀಚರ್, 100 ಮ್ಯಾಥಮೆಟಿಕ್ಸ್, ಹಾಗೆ 100 ಸೈನ್ಸ್ ಟೀಚರ್, ಹಾಗೆ 150 ಸೋಷಿಯಲ್ ಸೈನ್ಸ್ ಟೀಚರ್, ಕಂಪ್ಯೂಟರ್ 50, ಹಾಗೆ ಫಿಸಿಕಲ್ ಎಜುಕೇಷನ್ 75 ಇದಾವೆ. ಮ್ಯೂಸಿಕ್ ಟೀಚರ್ ಯಾವುದೂ ಇರೋದಿಲ್ಲ, ಡ್ರಾಯಿಂಗ್ ಟೀಚರ್ ಕೂಡ ಯಾವುದೂ ಇರೋದಿಲ್ಲ. ಹಾಗೆ FDA ಕಂಪ್ಯೂಟರ್ ಆಪರೇಟರ್ 75 ಹುದ್ದೆಗಳಿದಾವೆ. ವಾರ್ಡನ್ 75 ಒಳಗೊಂಡಂತೆ ಒಟ್ಟು 875 ಹುದ್ದೆಗಳನ್ನು ಆರಂಭಿಕವಾಗಿ ತುಂಬಿಕೊಳ್ಳೋದಕ್ಕೆ ಅಥವಾ ಭರ್ತಿ ಮಾಡಿಕೊಳ್ಳೋದಕ್ಕೆ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಆದರೆ ಇದು ಯಾರ ಕೈಗೆ ಹೋಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿತ್ತು. ಬಿಕಾಸ್ KPSCಗೆ ಹೋಗುತ್ತೋ KEಗೆ ಹೋಗುತ್ತೋ ಅನ್ನುವಂಥ ಒಂದು ಕನ್ಫ್ಯೂಷನ್ ಇತ್ತು. ಇನ್ಫ್ಯಾಕ್ಟ್ ಈಗ ಮಾನ್ಯ ಸಚಿವರೇ ಅದನ್ನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಅದನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈ ಒಂದು ನೇಮಕಾತಿ ಆದಷ್ಟು ಶೀಘ್ರ ಆಗತ್ತೆ, ಪಾರದರ್ಶಕವಾಗಿ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಬಂದಿದೆ ಅಂತ ಅನ್ಕೊಂತೀನಿ. ಯಾಕೆ ಅಂತಂದ್ರೆ ಶಿಕ್ಷಕರ ನೇಮಕಾತಿ ಆಗಬೇಕಾಗಿದೆ, ಸಾಕಷ್ಟು ಕೊರತೆ ಇದೆ ಶಾಲೆಗಳಲ್ಲಿ. ಇನ್ಫ್ಯಾಕ್ಟ್ ಮಧು ಬಂಗಾರಪ್ಪ ಅವರಂತೂ ಅದನ್ನ ಹೇಳಿ ಹೇಳಿ ನಮಗೂ ಕೇಳಿ ಕೇಳಿ ಸಾಕಾಗ್ಬಿಡ್ತು. ವಾಪಸ್ ನಾವು ಅವ್ರನ್ನ ನಿರೀಕ್ಷೆ ಮಾಡೋದು ಬಿಟ್ಬಿಟ್ವಿ, ಅವ್ರ ಮಾತು ಕೇಳೋದು ಬಿಟ್ವಿ. ಯಾವ ಲೆವೆಲ್ಗೆ ಅವರು ಸುಳ್ಳುಗಳನ್ನ ಹೇಳಿ ಇಷ್ಟು ದಿನ ಆ ಪಬ್ಲಿಸಿಟಿ ತಗೊಂತಾ ಇದ್ರಲ್ಲ, ಇವತ್ತು ಅದೇ ಪಬ್ಲಿಸಿಟಿಯಿಂದ ಮುಜುಗರಕ್ಕೊಳಗಾಗಿ ಮಾಧ್ಯಮದವರು ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಇವತ್ತು ಅವರು ಮಾಧ್ಯಮದಿಂದ ದೂರ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಇನ್ಫ್ಯಾಕ್ಟ್ ಶಿಕ್ಷಕರ ನೇಮಕಾತಿ ಮಾಡಬೇಕಾಗಿದೆ, ಅದು ಅವರ ಜವಾಬ್ದಾರಿ ಕೂಡ. ಯಾಕೆಂದ್ರೆ ಯಾವುದೋ ಒಂದು ಫಲಿತಾಂಶವನ್ನು ಕೊಟ್ಟು ನಾನು 95-98% ಅಚೀವ್ ಮಾಡದೆ ಫಲಿತಾಂಶವನ್ನ ಅಂತ ಹೇಳೋದಲ್ಲ. ಇನ್ಫ್ಯಾಕ್ಟ್ 50-60% ನಲ್ಲಿದ್ದಂತಹ ಪಾಸಿಂಗ್ ರೇಟ್ 90%ಗೆ ಬಂದಿದೆ. ಇವತ್ತು ಅದರ ಹಿಂದಿನ ಕಾರಣಗಳು ಬೇರೆ ಬೇರೆನೇ ಇರಬಹುದು, ಆದರೆ ಒಂದು ಗುಣಮಟ್ಟದ ಶಿಕ್ಷಣದಲ್ಲಿ ಇವತ್ತು ಕೊರತೆ ಅಂತೂ ಖಂಡಿತವಾಗಿಯೂ ಎದ್ದು ಕಾಣ್ತಾ ಇದೆ. ಆ ಗುಣಮಟ್ಟದ ಶಿಕ್ಷಣ ಮತ್ತೆ ಬರಬೇಕು, ಅಂತಹ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ತಾ, ಸೊ ಆದ್ಮೇಲೆ ಕ್ರೈಸ್ತ ಶಿಕ್ಷಕರ ನೇಮಕಾತಿ ಖಂಡಿತವಾಗಿಯೂ ಶೀಘ್ರದಲ್ಲೇ ಆಗತ್ತೆ ಆರಂಭ. ಅದು ಕೂಡ KE ಮೂಲಕ ಇದನ್ನು ಆರಂಭಿಸ್ತಾ ಇದ್ದಾರೆ. ನಿಮ್ಮ ತಯಾರಿಯನ್ನು ಮತ್ತಷ್ಟು ಚುರುಕುಗೊಳಿಸ್ಕೊಳ್ಳಿ. ಸೊ ಇದಕ್ಕೆ ಪೂರಕವಾಗಿ ಏನು ಸಿಲೆಬಸ್ ಇರುತ್ತೆ, ಹೆಂಗೆ ಓದಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಇತ್ಯಾದಿ ಎಲ್ಲ ವಿವರಗಳನ್ನು ಕೂಡ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಆರಂಭಿಕವಾಗಿ 875 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊತಾ ಇದ್ದಾರೆ. 1500 ಹುದ್ದೆಗಳಿಗೆ ಈಗಾಗಲೇ ಅಪ್ರೂವಲ್ ಕೂಡ ಸಿಕ್ಕಿದೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತ ಹೇಳ್ತಾ, ಸೊ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ರಿ
ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಅಧ್ಯಯನವನ್ನು ಮತ್ತಷ್ಟು ಚುರುಕುಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.